ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತ್ನ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಒಂದು ಬೆಳಗಾವಿ ಡಿಸ್ಟಿಕ್ಕು MK ಹುಬ್ಬಳ್ಳಿಯಲ್ಲಿ ಇರೋ ಒಂದು ಮಾರುತಿ ಸುಜುಕಿ ಅವ್ರದ್ದು ಓಮಿನಿ ವ್ಯಾನು ಮಾರಾಟಕ್ಕೆ ಬಂದೈತೆ. ಮಾಡೆಲ್ 2011, ಓನರ್ ಕೂಡ ಆಲ್ರೆಡಿ 4 ಆಗಿರೋ ಗಾಡಿ. LPG ಕೂಡ ಫಿಟ್ನೆಸ್ ಇರುವಂಥದ್ದು ವೆಹಿಕಲ್ ಐತಿ. ಈ ಗಾಡಿದು ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸು ಬೇಕು ಅಂದರೆ ವೀಕ್ಷಕರೇ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋನ ಕೊನೆ ತನಕ ನೋಡಿದಾದ ಬಳಿಕ ನಿಮಗೆ ಏನಾದರೂ ಈ ಗಾಡಿ ಬೇಕೇ ಅಂತ ಅನಿಸಿದ್ರೆ ಯೂಟ್ಯೂಬಲ್ಲಿ ನೋಡೋಕತ್ತರಿಗೆ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀವಿ, ನೀವು ಕಾಂಟ್ಯಾಕ್ಟ್ನ ಮಾಡ್ಕೋಬೋದು. ಇನ್ನು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೋಡೋರಿಗೆ ನಿಮಗೆ ನಂಬರ್ ಕಾಣಲ್ಲ ವೀಕ್ಷಕರೇ, ನೀವು ಏನು ಮಾಡಬೇಕು ಅಂದರೆ ನಮ್ಮ ಗೋಲ್ಡನ್ ರತ್ನ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಡಲೇಬೇಕು. ಇಲ್ಲಾಂದರೆ ಒಂದು ಕೆಲಸ ಮಾಡಿ, ಫೇಸ್ಬುಕ್ ಕಮೆಂಟ್ ಬಾಕ್ಸಲ್ಲಿ ನಾವು ಈ ಗಾಡಿದೆ ಲಿಂಕ್ ಹಾಕಿರ್ತೀವಿ, ಆ ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಡೈರೆಕ್ಟಾಗಿ ಗಾಡಿ ಇರೋ ಮಾಹಿತಿ ಓಪನ್ ಆಗುತ್ತೆ. ಆವಾಗ ನಿಮಗೂ ಕೂಡ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಏನಾದರೂ ನಿಮ್ಮದು ಕೂಡ ವೆಹಿಕಲ್ ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಕಡೆಯಿಂದ, ನಮ್ಮ ಸೋಷಿಯಲ್ ಮೀಡಿಯಾದಿಂದ ನೀವು ಕೂಡ ವೆಹಿಕಲ್ ಮಾರಾಟ ಮಾಡಬೇಕಂತ ಅಂದ್ಕೊಂಡಿದ್ರೆ ನೀವು ಮಾಡಬೇಕಾಗಿರೋದು ಕೆಲಸ ಇಷ್ಟೇ ವೀಕ್ಷಕರೇ. 7 ರಿಂದ 8 ಫೋಟೋಸು ನಿಮ್ಮ ವೆಹಿಕಲ್ದು ಕ್ಲೀನಾಗಿ ನಮಗೆ ಫೋಟೋಸ್ ತೆಗೆದುಬಿಟ್ಟು ವಾಟ್ಸಪ್ ಸೆಂಡ್ ಮಾಡಿದ್ರೆ ಸಾಕು. ನಿಮಗೆ ವಾಟ್ಸಪ್ಪಲ್ಲೇ ಸೆಂಡ್ ಮಾಡೋಕ್ಕೆ ನಂಬರ್ ಬೇಕು ಅಂದರೆ ಇವಾಗ ಕಾಣುತ್ತೆ ನೋಡಿ, ಈ ಸ್ಕ್ರೀನ್ ಮೇಲೆ ಕಾಣೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕ್ಕೆ ಹೋಗಬೇಡಿ ವೀಕ್ಷಕರೇ. ನೀವು ಕಾಲ್ ಮಾಡೋದು ಕೂಡ ನಾವು ರಿಸೀವ್ ಮಾಡೋದಿಲ್ಲ. ನೀವೇನೇ ಹೇಳದಿದ್ದರೂ ಕೂಡ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾವು ನಿಮಗೆ ಖಂಡಿತ ರಿಪ್ಲೈ ಕೊಟ್ಟೇ ಕೊಡ್ತೀವಿ. ಇನ್ನೇನಾದರೂ ಫಸ್ಟ್ ಟೈಮ್ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡೋಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, 4 ಜನಕ್ಕೂ ಶೇರ್ ಮಾಡಿ, ಲೈಕ್ ಮಾಡಿ. ಈ ಒಮಿನಿ ಬಗ್ಗೆ ನಿಮಗೆ ಏನು ಅನ್ನಿಸ್ತು, ರೇಟಲ್ಲಿ ಆಗಿರ್ಬೋದು, ಕಂಡೀಷನಲ್ಲಿ ಆಗಿರ್ಬೋದು, ನಮಗೆ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ. ಇನ್ನು ಈ ಗಾಡಿ ಓನರು ಗಾಡಿ ಬಗ್ಗೆ ಏನು ಡೀಟೇಲ್ಸ್ ಹೇಳ್ಯಾರ ಅನ್ನೋದು ಅವ್ರು ಮಾತಾಡಿದೆ ಒಂದು ಆಡಿಯೋ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ನಮಸ್ತೆ ಸರ್. ನಮಸ್ಕಾರ ಹೇಳಿ ಸರ್. ಅದೇ ಹೇಳ್ರಿ, ನಮಗೊಂದು ಮಾರುತಿ ಸುಜುಕಿ ಓಮಿನಿ ಹಾಕಿದ್ರಲ್ಲ, ಸೇಲ್ಗಿದೆ ಅಂತ. ಹ್ಞೂ ಸರ್, ಮಾರೋದಿ ಸರ್. ಏನೈತ್ರಿ ಮಾಡಲು? ಇದು 2011 ಐತೆ ಸರ್. 11 ಮಾಡಲ್ ಐತ್ರಾ? ಹ್ಞೂ ರೀ. ಓಕೆ. ಓನರ್ ಎಷ್ಟಾಗಿರಿ ಸರ್ ಗಾಡಿಗೆ? ಓನರ್ 4 ಓನರ್ ಇದೆ ಸರ್. ತೊಗೊಳ್ಳೋ ಕಸ್ಟಮರ್ 5 ಜನ ಆಗ್ತಾರೆ ಅಂದ್ರೆ. ಹ್ಞೂ ಸರ್. ರನ್ನಿಂಗ್ ಎಲ್ಲ ಕಿಲೋಮೀಟ್ರ್ ಓಡಿರೋದು ಮೀಟ್ರ್ ಬಂದ್ ಐತ್ರಿ, ಚಲ್ತಿ ಐತ್ರಿ? ಚಾಲ್ತಿ ಐತೆ ಸರ್. ಓಕೆ. ಎಷ್ಟು ಹೊಡಿತ್ರಿ? 1 ಚಿಲ್ಲರ್ ಹೊಡಿ ಸರ್. ಗಾಡಿ ಇಂಜನ್ ಕಂಡೀಷನ್ ಯಾವ ಥರ ಇಟ್ಕೊಂಡ್ರಿ? ಗುಡ್ ಕಂಡೀಷನ್ ಐತೆ ಸರ್. ಇಂಜನ್ ಸಿವಿಲ್ ಇಂಜನ್ನಾ, ಮೆಕ್ಯಾನಿಕಲ್ ಸಿವಿಲ್ ಕೆಲಸ ಆಗೈತೆ? ಏನಿಲ್ಲ ರೀ, ಸಿವಿಲ್ ಇಂಜನ್ ಐತೆ ಸರ್. ಟೈರ್ಗಳೆಲ್ಲ ಪರ್ಸೆಂಟೇಜು? 4 ಕೇಸಿಂಗ್ ಹೊಸ ಟೈರ್ ಹಾಕಿದ್ದೀನಿ ಸರ್. ಹೊಸ ಟೈರ್ ಐತ್ರಿ? ಹಾಂ, ಹೊಸ ಸ್ಟೆಪ್ನಿ ಐತ್ರಿ? ಸ್ಟೆಪ್ನಿ ಐತೆ ಸರ್. 5 ಸೀಟ್ರಾ 7+1 8 ಸೀಟ್ರಾ ಇದು? 5 ಸೀಟ್ರ್ ಐತೆ ಸರ್. ಓಕೆ. LPG ಏನಾದರೂ ಇದೆಯಾ? ಫ್ಯೂಲ್ ಪೆಟ್ರೋಲ್ ಅಷ್ಟೇನಾ? LPGನೂ ಐತ್ರಿ ಸರ್. ಪೆಟ್ರೋಲಲ್ಲಿ ಓಡ್ಸಕತ್ರಿ, LPGನೂ ಐತ್ರಿ? ಹಾಂ, ಎರಡೂ ಅದ. ಎರಡೂ ಐತ್ರಿ. ಈಗ LPG ತೆಗೆದಿಟ್ಕಾಸ್ ಪೆಟ್ರೋಲ್ ಮ್ಯಾಗ ಓಡ್ಸಾತ್ತವ ರೀ. ಹೌದ್ರಾ? ಹ್ಞೂ. ಓಕೆ. ಗಾಡಿ ಕೂಡ ಮತ್ತೆ LPG ಅದು ಹಾಕ್ಕೊಡ್ತೀರಲ್ಲ? ಹಾಂ, ಹಾಕಿ ಕೊಡ್ತೇವೆ ಸರ್. ಓಕೆ. ಬಂಪರು, ಕ್ಯಾರಿಯರ್ ಏನಾರ ಫಿಟ್ನೆಸ್ಸು? ಸರ್ ಮುಂದೆ ಬಂಪರ್ ಐತ್ರಿ, ಕ್ಯಾರಿಯರ್ ಇಲ್ಲ ರೀ. ಗಾಡಿ ಆಕ್ಸಿಡೆಂಟ್ ಆಗೋದು, ಗಾಡಿ ಮೇಲೆ ರೀಪೇಂಟು, ಕೇಸಸ್ ಯಾವುದು ಪ್ರಾಬ್ಲಮ್ಗಳು ಇಲ್ಲಲ್ಲ? ಆ ಥರ ಪ್ರಾಬ್ಲಮ್ ಯಾವೂ ಇಲ್ಲ ಸರ್. ಓಕೆ. ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇಟ್ಕೊಂಡಿರಾ? FC ಇನ್ಸೂರೆನ್ಸು? ಇನ್ಶೂರೆನ್ಸ್ 2 ತಿಂಗಳು ಐತೆ ಸರ್. ಪಾಸಿಂಗ್ 4 ತಿಂಗಳು ಐತೆ ಸರ್ ಇನ್ನು. ಹೌದಾ? ಓಕೆ. ರೇಟ್ ಹೇಳೋದಾದ್ರೆ ಏನು ಹೇಳ್ತೀರಾ? ಸರ್ 1.30 ಹೇಳತ್ತೀವಿ ರೀ. ಓಕೆ. ಕೊಡೋ ರೇಟು ನಮ್ಮ ಕಡೆಯಿಂದ ಬರೋರಿಗೆ? 1.20 ಬಂದ್ರೆ ಕೊಟ್ಟು ಬಿಡ್ತೇನೆ ಸರ್. 10,000 ರೂಪಾಯಿ ಡಿಸ್ಕೌಂಟ್ ಮಾಡಿಬಿಟ್ಟು 1.20 ಕೊಡ್ತೀರಾ? ಹ್ಞೂ ಸರ್. ಓಕೆ. ಲೊಕೇಶನ್ನು? MK ಬಿಳಿ ಸರ್. ಓಕೆ. ತಮ್ಮದು ನಂಬರ್ ಇದೆ ಹಾಕಿರಲ್ಲ, ಕಾಂಟ್ಯಾಕ್ಟ್ ನಂಬರು? ಹಾಂ, ಇದೆ ಸರ್. ಓಕೆ. ಥ್ಯಾಂಕ್ ಯು ಸರ್. ಅಪ್ಡೇಟ್ ಮಾಡಿರ್ತೀವಿ, ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ, ಇನ್ನೂ ಸ್ವಲ್ಪ ರೇಟಲ್ಲಿ. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.